1880ರಲ್ಲಿ ಸೌತ್ ಆಫ್ರಿಕಾದಲ್ಲಿ ಜೇಮ್ಸ್ ಅನ್ನೋ ವ್ಯಕ್ತಿ ರೈಲ್ವೆ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾರೆ. ಟ್ರೈನ್ ರನ್ನಿಂಗ್ ಅಲ್ಲಿ ಇರ್ಬೇಕಾದ್ರೆ ಒಂದು ಕಡೆಯಿಂದ ಮತ್ತೊಂದ್ ಕಡೆ ಜಂಪ್ ಮಾಡ್ತಿದ್ರಂತೆ. ಆ ರೀತಿ ಜಂಪ್ ಮಾಡ್ಬೇಕಾದ್ರೆ ಒಂದ್ಸಾರಿ ಟ್ರೈನ್ ಕೆಳಗೆ ಬಿದ್ದು 2 ಕಾಲುಗಳನ್ನ ಕಳ್ಕೊಳ್ತಾರೆ. ಇದರಿಂದ ಇವ್ರನ್ನ ಸಿಗ್ನಲ್ ಆಪರೇಟಿಂಗ್ ರೂಮ್ ಗೆ ಕೆಲಸಕ್ಕೆ ಶಿಫ್ಟ್ ಮಾಡ್ತಾರೆ. ಅಲ್ಲಿ ಒಂದ್ಸಾರಿ ಕೆಲಸ ಮಾಡ್ತಿರ್ಬೇಕಾದ್ರೆ ಪಕ್ಕದಲ್ಲಿರೋ ಮಾರ್ಕೆಟ್ ಗೆ ಹೋಗ್ತಾರೆ. ಅಲ್ಲಿ ಒಂದು ಕೂತಿ ಗಾಡಿನ ಎಳಿಯೋದು ತಳ್ಳೋದು ಅನ್ನೋ ಕೆಲಸನ ಮಾಡ್ತಿರುತ್ತೆ. ತಕ್ಷಣ ಜೇಮ್ಸ್ ಕಾಸು ಕೊಟ್ಟು ಆ ಕೂತಿನ ಅವರ ವೀಲ್ ಚೇರ್ ನ ತಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ತಾರೆ. ದಿನ ಕಳೆದ ಹಾಗೆ ಏನಾಗುತ್ತೆ ಅಂದ್ರೆ ಆ ಸಿಗ್ನಲ್ ರೂಮ್ ನಲ್ಲಿ ಇದು ಕೂಡ ಸಿಗ್ನಲ್ ನ ಚೇಂಜ್ ಮಾಡೋದನ್ನ ಕಲ್ತ್ಕೊಳ್ಳುತ್ತೆ. ತಿಳ್ಕೊಂಡು ಎಲ್ಲಾ ಕೆಲ್ಸನ ಆ ಕೂತಿನೇ ಮಾಡುತ್ತೆ. ಜಾಕು ಫುಲ್ಲು ಜಾಲಿ ಆಗಿದ್ದಾರೆ. ಇದನ್ನ ಟ್ರೈನ್ ನಲ್ಲಿ ಹೋಗುವಾಗ ಯಾರೋ ದೊಡ್ಡವರು ನೋಡಿ ಮೇಲಧಿಕಾರಿಗೆ ಹೇಳ್ಬಿಡ್ತಾರೆ. ಅಧಿಕಾರಿಗಳು ಬಂದು ನೋಡಿದಾಗ ಆ ಕೂತಿ ಸೂಪರ್ ಆಗಿ ಕೆಲಸ ಮಾಡ್ತಿರುತ್ತೆ. ಇಷ್ಟು ಚೆಂದಾಗಿ ಕೆಲಸ ಮಾಡ್ತಿದ್ಯಲ್ಲ ಅಂತ ಹೇಳಿ ಅಧಿಕಾರಿಗಳು ತುಂಬಾ ಇಂಪ್ರೆಸ್ ಆಗಿ ಹೋಗ್ತಾರೆ. ಇಂಪ್ರೆಸ್ ಆಗಿ ಆ ಕೂತಿಗೆ ರೈಲ್ವೆ ಸ್ಟೇಷನ್ ಅಲ್ಲಿ ಕೆಲಸನೂ ಕೊಟ್ಬಿಡ್ತಾರೆ. ಇದಾದ್ಮೇಲೆ ಆ ಕೂತಿ ರೈಲ್ವೆ ಸ್ಟೇಷನ್ ಅಲ್ಲಿ 9 ವರ್ಷ ಸಿಗ್ನಲ್ ಆಪರೇಟರ್ ಆಗಿ ಕೆಲಸ ಮಾಡಿದೆ. ಇದಕ್ಕೋಸ್ಕರ ಅದಕ್ಕೆ ಸಂಬಳ, ಊಟ, ಅರ್ಧ ಬಾಟ್ಲ್ ಅಷ್ಟು ಬಿಯರು ಕೊಟ್ಟಿದಾರಂತೆ. 9 ವರ್ಷ ಕೆಲಸ ಮಾಡಿದ್ರು ಇದುವರೆಗೂ ಯಾವ ತಪ್ಪು ಮಾಡೇ ಇಲ್ವಂತೆ. ಸರಿಯಾಗಿ 1890ರಲ್ಲಿ ಟ್ಯೂಬರ್ಕುಲೋಸಿಸ್ ಬಂದು ಈ ಕೋತಿ ಪ್ರಾಣನ ಕಳ್ಕೊಳ್ಳುತ್ತೆ. ಜೀವ ಕಳ್ಕೊಂಡು ಅದರ ತಲೆಯ ಎಲುಬನ್ನ ಮಾತ್ರ ತೆಗೆದು ಸೌತ್ ಆಫ್ರಿಕಾದಲ್ಲಿರುವ ಮ್ಯೂಸಿಯಂ ನಲ್ಲಿ ಇಟ್ಟು ನೋಡ್ಕೊಂಡು ಬರ್ತಿದ್ದಾರೆ. ಈ ವಿಡಿಯೋ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಅಲ್ಲಿ ಹೇಳಿ. ಬರೀತೀರಾ ಈ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ, ನನ್ನ ಫಾಲೋ ಮಾಡ್ಕೊಳ್ಳಿ.